ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ. ಸೊ ಇಲ್ಲಿ ಹೋಗ್ಬಿಟ್ಟು ಈಗ ಕಾರ್ ಪಾರ್ಕ್ ಮಾಡಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಿದ್ದೀನಿ. ಇದು ಲಾಸ್ಟ್ ಬ್ಲಾಗ್ ಕಂಟಿನ್ಯೂಟಿನೇ. ಓಕೆ, ಸೊ ಫಸ್ಟ್ ರೈಟ್ಗೆ ಹೋಗ್ಬಿಟ್ಟು ಕಾರ್ ಪಾರ್ಕ್. ಸೊ ಜಸ್ಟ್ ಎಂಟ್ರ್ ಆದಮೇಲೆ ಮೋಸ್ಟ್ ವಾಂಟೆಡ್ ಟ್ರೈನ್ ಇದು, ವಂದೇ ಭಾರತ್. ನೋಡಿ ಎಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ, ಟ್ರ್ಯಾಕಿಗೆಲ್ಲ ಭಾರಿ ಮೇಂಟೆನೆನ್ಸ್ ಇದೆ. ಈಗ ನೋಡೋಕ್ಕೆ ಒಂಥರ ಮೆಟ್ರೋ ಟ್ರೈನ್ ಇದ್ದಂಗೆ ಇದೆ, ಫುಲ್ ಮುಂದೆ ಚೂಪಾಗಿ. ಸೊ ನೋಡಿ ಕ್ಯಾಬಿನ್ ಹೆಂಗೆ ಕಾಣ್ತದೆ ಅಂತ, ಎಷ್ಟು ದೊಡ್ಡ ಕ್ಯಾಬಿನ್ ಇದು. ಸೊ ಇದರೊಳಗೆ ಡ್ರೈವರ್ಸ್ಗೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇವಾಗ, ಹೊಸ ಟ್ರೈನ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ನಿಮಗೆ ಟ್ರೈನ್ ಸೌಂಡ್ ಕೇಳಿಸ್ತೀನಿ ಈಗ, ಎಷ್ಟು ಸೌಂಡ್, ಲೌಡ್ ಸೌಂಡ್ ಇದೆ ಅಂದರೆ ಓ ಮೈ ಗಾಡ್. ಟ್ರೈನ್ ಇವಾಗ ಸ್ಟಾರ್ಟ್ ಆಯಿತು ನೋಡಿ. ಆಟೋ ಡೋರ್ ಕ್ಲೋಸಿಂಗು ಆಟೋಮೆಟಿಕ್ಕು, ಸೈರನ್ ಕೊಡುತ್ತೆ, ಆಮೇಲೆ ಕ್ಲೋಸ್. ಸೊ ಅಷ್ಟೇನು ಸ್ಟಾರ್ಟ್ ಆಗಿ ಹೊರಟೀಗ ನೋಡಿ. ಮೋಸ್ಟ್ ಪ್ರಾಬ್ಲಿ ಇದೊಂದು 10 or 20 ಸ್ಪೀಡಲ್ಲಿ ಇರ್ಬೋದು. ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇವನ್ಸ್ ನೋಡಿದೆ ನಾನು, ಸೂಪರಾಗಿ ಸ್ಲೋ ಸ್ಟಾರ್ಟ್ ಆಗಿ ಫಾಸ್ಟ್ ಪಿಕಪ್ ಆಗಿಬಿಡುತ್ತೆ. ಎಲ್ಲ ಲುಕ್ ಆ್ಯಂಡ್ ಫೀಲ್ ನೋಡಿದರೆ ಎಲ್ಲ ಸೇಮು ಮೆಟ್ರೋಲು ಫೀಲ್ ಆಗುತ್ತೆ, ಬೆಂಗಳೂರು ಮೆಟ್ರೋನೇ ಒಂಥರ. ನೋಡಿ ಹಿಂದ್ಗಡೆನೂ ಸೇಮ್ ಇಂಜಿನು, ಬೋತ್ ಸೈಡ್ ಇರುತ್ತೆ ಇದು. ನೋಡಿ ಚೆನ್ನಾಗಿ ಕಾಣುತ್ತೆ ಆರೆಂಜಲ್ಲಿ. ಸಿ ಯು, ಬೈ ಬೈ ಟ್ರೈನ್. ಬಾಯ್ ಹೇಳ್ತಾ ಮುಂದೆ ಬಂದೆ, ಗೋಲ್ ಗುಂಬಜ್ ಬಂತು. ಇದು ನೋಡಿ ನಮ್ಮ ಒರಿಜಿನಲ್ ಟ್ರೈನು, ಸೂಪರಾಗಿದೆ. ಇದ್ರದ್ದು ಭಾಳ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಈಗ ನೋಡ್ತಾ ಟ್ರೈನ್ ಎಲ್ಲ ನೋಡಿ ನನ್ನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ.